ಭಾಗವಹಿಸುತ್ತಿರುವುದು ನನಗೆ ಹೆಮ್ಮೆಯ ಜೊತೆಗೆ ವಿನಮ್ರತೆಯ ಭಾವವನ್ನು ತಂದಿದೆ. ನಮ್ಮ ಕ್ಲಬ್ನ ನಿಜವಾದ ಶಕ್ತಿ ನಮ್ಮ ಒಗ್ಗಟ್ಟು, ಪರಸ್ಪರ ಗೌರವ ಮತ್ತು ಸೇವಾ ಮನೋಭಾವ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮವು ಸಮಾಜಕ್ಕೆ ಉಪಯುಕ್ತವಾಗುವಂತೆ, ಪ್ರತಿಯೊಂದು ಹೆಜ್ಜೆಯು ಮಾನವೀಯತೆಯನ್ನು ಪ್ರತಿಬಿಂಬಿಸುವಂತೆ ನಾವು ಕಾರ್ಯನಿರ್ವಹಿಸೋಣ. ನಮ್ಮ ಪ್ರಯತ್ನಗಳು ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಜನರ ಬದುಕಿನಲ್ಲಿ ಆಶಾಭಾವನೆ ಮೂಡಿಸುವಂತಾಗಲಿ. ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಮೂಲಕ ಇನ್ನಷ್ಟು ಹೃದಯಗಳನ್ನು ಸ್ಪರ್ಶಿಸುವ ಸಂಕಲ್ಪದೊಂದಿಗೆ ನಾವು ಈ ಪಯಣವನ್ನು ಆರಂಭಿಸೋಣ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ ನಮ್ಮ ನಿಜವಾದ ಜೀವನದ ಆಸ್ತಿಗಳು. ಗೆಳೆತನ ಎನ್ನುವುದು ಪದಗಳಿಗೆ ಅಥವಾ ಯಾವುದೇ ಕಟ್ಟುಪಾಡುಗಳಿಗೆ ಸಿಗುವ ಬಂಧವಲ್ಲ. ಎಲ್ಲ ಸಂಬಂಧಗಳನ್ನು ಮೀರಿದ ಸುಂದರವಾದ ಬಂಧ ಇದು. ಇನ್ನರ್ ವೀಲ್ನ ಸ್ನೇಹ ಮತ್ತು ಸೇವೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಹೊಸ ಚಿಂತನೆಗಳು ಹಾಗೂ ಅರ್ಥಪೂರ್ಣ ಕಾರ್ಯಗಳೊಂದಿಗೆ ಈ ವರ್ಷವನ್ನು ಯಶಸ್ವಿಯಾಗಿಸೋಣ. ಜೈ ಹಿಂದ್, ಜೈ ಇನ್ನರ್ ವೀಲ್. ನಡೆಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ 8/1/26ರಂದು ದೋಸ್ತಿ ಡಿಸ್ಟ್ರಿಕ್ಟ್ 319 ಆಯೋಸರ ಬೀಚಿನಲ್ಲಿ ಸ್ವಾಗತಿಸಿ ಸತ್ಕರಿಸಲಾಯಿತು. 3/4/26ರಂದು ನಮಗೆ ರೋಟರಿ ಡಿಸ್ಟಿಕ್ನಲ್ಲಿ ಆಗ ನನಗೆ ಜಸ್ಟ್ ಒಂದು ಝೋನ್ನಲ್ಲಿ ಇನ್ನರ್ ವೀಲ್ ಕ್ಲಬ್ ಮಾಡಿದಂಥ ಅಸಿಸ್ಟೆಂಟ್ ಗವರ್ನರ್ ನಾನಾಗಿದ್ದೆ. ಭಾಳ ನನಗೆ ಸಂತೋಷ ಆಗ್ತಾ ಉಂಟು. ಅದು ಸಹ ಶತಾಬ್ದಿ ವರ್ಷದಲ್ಲಿ, ರೋಟರಿಯ ಶತಾಬ್ದಿ ವರ್ಷದಲ್ಲಿ ಈ ಇನ್ನರ್ ವೀಲ್ ಕ್ಲಬ್ ಪ್ರಾರಂಭವಾಗಿದೆ. ಯಾಕಂದರೆ ಈ ಇನ್ನರ್ ವೀಲ್ ಕ್ಲಬ್ ಈಗ ಇದರ ಆಕ್ಟಿವಿಟೀಸ್ ನೋಡುವಾಗ ನನಗೆ ಸ್ವಲ್ಪ ಅಸೂಯೆ ಸಹ ಆಗ್ತದೆ. ಇವರು ನಮ್ಮ ರೋಟರಿಯನ್ನು ಮೀರಿ ತಮ್ಮ ಕಾರ್ಯಕ್ರಮಗಳು ಮಾಡುವಂಥ ಒಂದು ಚಾಕಚಕ್ಯತೆಯನ್ನು ಪಡೆದಂಥ ನಮ್ಮ ಇನ್ನರ್ ವೀಲ್ ಕ್ಲಬ್ ಅವರು. ಹಾಗೆ ನನ್ನ ಅಸೂಯೆ ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ನೀವು ಸ್ವಲ್ಪ ಕೆಲಸ ಮಾಡಬೇಕು. ನಮ್ಮ ಪಡುಬಿದ್ರಿ ರೋಟರಿಯಲ್ಲಿ 14 ಮಂದಿ ಲೇಡಿ ಸದಸ್ಯರಿದ್ದಾರೆ. ನೀವೊಂದು 5 ಮಂದಿ ಹೊಸ ಲೇಡಿ ಸದಸ್ಯರು ರೋಟರಿಗೆ ಸೇರಬೇಕಾಗಿ ನನ್ನ ವಿನಂತಿ. ಪಡುಬಿದ್ರಿ ರೋಟರಿಗೆ ನೀವು ಸದಸ್ಯರಾಗಬೇಕು. ಯಾಕಂದ್ರೆ ಅವ್ರು ಬಂದ್ರೆ ಮತ್ತೆ ಬೇರೆಯವ್ರನ್ನು ಸೇರಿಸಲಿಕ್ಕೆ ಆಗ್ತದೆ ನಿಮಗೆ. ಯಾಕಂದ್ರೆ ಇನ್ನರ್ ವೀಲ್ ಕ್ಲಬ್ ಇರುವುದೇ ರೋಟರಿ ಕ್ಲಬ್ ಅನ್ನು ಬಲಿಷ್ಠ ಮಾಡಲಿಕ್ಕೆ. ಹಾಗೆ ಇಂಟ್ರಾಕ್ಟ್ ಆರ್ಸಿಸಿ ಇರುವುದೇ ರೋಟರಿ ಕ್ಲಬ್ ಅನ್ನು ಬಲಿಷ್ಠ ಮಾಡಲಿಕ್ಕೆ ಇರುವುದೇ ಇದು. ಆದ್ದರಿಂದ ನೀವು ಮುಂದಿನ ಈ ವರ್ಷದಲ್ಲಿ ನಮ್ದು ಸಿಲ್ವರ್ ಜೂಬಿಲಿ ಆಗಿ ನಾವು 26ನೇ ಅಧ್ಯಕ್ಷ, ಯಾಕಂದ್ರೆ ನಾನು ಸ್ಥಾಪಕ ಅಧ್ಯಕ್ಷನಾಗಿದ್ದೀನಿ ರೋಟರಿ ಕ್ಲಬ್ನ. ನಮ್ಮ ಕ್ಲಬ್ಬಿನಲ್ಲಿ ಸಹ ಈ ವರ್ಷ ಮಾತ್ರ ಒಂದು ಸಮಸ್ಯೆ, ಮುಂದಿನ 5 ವರ್ಷಕ್ಕೆ ಅಧ್ಯಕ್ಷರೆಲ್ಲ ರೆಡಿಯಾಗಿದ್ದಾರೆ. ಈ ವರ್ಷದಲ್ಲಿ ಯಾರಿಲ್ಲ ತಗೊಳ್ಳಿಕ್ಕೆ. ಆಗ ಪುನಃ ನಾನು ಫೌಂಡರ್ ಅಧ್ಯಕ್ಷನಾದವನೇ ಪುನಃ ರೋಟರಿ ಅಧ್ಯಕ್ಷ ಆಗುವಂಥ ಪ್ರಮೇಯ ಬಂತು.